ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಗ್ರೀನ್ ಸ್ಕ್ರೀನ್ನ ಎನೇಬಲ್ ಮಾಡಿಬಿಟ್ಟು ವಿಡಿಯೋನ ರಿಯಾಕ್ಷನ್ ವಿಡಿಯೋನ ಮಾಡ್ಬೋದಂತ ನಿಮ್ಮ ಶಾರ್ಟ್ಸಲ್ಲಿ. ಇದು ಬಂದುಬಿಟ್ಟು ಹೊಸ ಫ್ಯೂಚರು ಯೂಟ್ಯೂಬ್ ಕಡೆಯಿಂದ ಕೊಟ್ಟಿರೋದು. ನೀವೇನಾದರೂ ಈ ಥರ ವೀಡಿಯೋಸ್ ಬೇರೆಯವ್ರ ವೀಡಿಯೋಸ್ನ ಯೂಸ್ ಮಾಡ್ಬೋದು ತುಂಬ ಈಸಿಯಾಗಿ. ಈಗ ಯಾರೆಲ್ಲರದು ಮಿಲಿಯನ್ಸಲ್ಲಿ ವ್ಯೂಸ್ ಹೋಗಿರುತ್ತೆ, ತುಂಬ ಜಾಸ್ತಿ ವ್ಯೂಸ್ ಬಂದಿರುತ್ತೆ. ಯಾವ್ಯಾವ ವೀಡಿಯೋ ಕಾಮಿಡೀಸ್ ಇದೆ, ಯಾವ್ಯಾವ ವೀಡಿಯೋ ಚೆನ್ನಾಗಿದೆ, ಇಲ್ಲ ಆ್ಯಕ್ಟಿವಿಟೀಸ್ ವೀಡಿಯೋಸ್ ಯಾವುದಿದೆ ಆ ವಿಡಿಯೋದಲ್ಲಿ ನೀವು ನಿಮ್ಮ ಗ್ರೀನ್ ಸ್ಕ್ರೀನ್ನ ಆ್ಯಡ್ ಮಾಡಿಬಿಟ್ಟು ನೀವು ವಿಡಿಯೋನ ಮಾಡ್ಬೋದು ತುಂಬ ಈಸಿಯಾಗಿ. ಓಕೆನಾ? ನಿಮ್ಗೆ ಇದರಲ್ಲಿ ಯಾವುದೇ ಕಾಪಿರೈಟ್ನೂ ಬರಲ್ಲ ಆ್ಯಂಡ್ ರಿಯೂಸ್ ಕಾಂಟೆಂಟ್ನೂ ಬರಲ್ಲ. ಇದರಲ್ಲಿ ಜಸ್ಟ್ ನಿಮ್ಮದು ರಿಯಾಕ್ಷನ್ ವೀಡಿಯೋ ಮಾಡಬೇಕು. ನೀವೇನಾದರೂ ಆ ವಿಡಿಯೋ ಅವರು ಪ್ಲೇ ಮಾಡ್ತಿದ್ರೆ ಜಸ್ಟ್ ನೋಡಿಬಿಟ್ಟು ಜಸ್ಟ್ ರಿಯಾಕ್ಷನ್ ಮಾಡಬೇಕು. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ರಿಯಾಕ್ಷನ್ ಮಾಡೋದಂತ. ಜಸ್ಟ್ ನಿಮ್ಮ ವಾಯ್ಸ್ನ ಕೊಡಿ. ವಾವ್ ಚೆನ್ನಾಗಿದೆಯಾ, ತುಂಬ ಚೆನ್ನಾಗಿದೆ, ಆ ಥರ ಏನಾದರೂ ನೀವು ರಿಯಾಕ್ಷನ್ನ ಹೇಳ್ಬೋದು. ಅದರಲ್ಲಿ ಈಗ ನೀವು ಹೇಳಿದರೆ ನಿಮ್ಮದು ಅದರಲ್ಲಿ ವಾಯ್ಸ್ ಆ್ಯಡ್ ಆಗುತ್ತಾ ಆ್ಯಂಡ್ ನಿಮ್ಮ ಫೇಸ್ನೂ ಆ್ಯಡ್ ಆಗುತ್ತೆ. ಅದು ಯಾವ ಥರ ಅಂತ ನಾನು ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಅದು ಯಾವುದು ಹೊಸ ಫ್ಯೂಚರ್ ಯೂಟ್ಯೂಬ್ ಕಡೆ ಅಂತಲೂ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಆ್ಯಂಡ್ ಹಾಂ ಗೈಸ್, ನೀವು ಇದು ಬೇಗ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಈ ಥರ ವೀಡಿಯೋಸ್ನ. ಯಾಕಂದರೆ ಈಗ ಯೂಟ್ಯೂಬೇ ಪ್ರಮೋಟ್ ಮಾಡುತ್ತೆ. ಯಾಕಂದರೆ ಹೊಸ ಫ್ಯೂಚರ್ ಅಲ್ಲ, ಯೂಟ್ಯೂಬ್ ಬೇಗ ಜಾಸ್ತಿ ಆಡಿಯನ್ಸ್ ಹತ್ರ ಕಳಿಸುತ್ತೆ ಈ ಫ್ಯೂಚರ್ ಎಲ್ಲರಿಗೂ ಗೊತ್ತಾಗಬೇಕಂತ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು. ಓಕೆನಾ? ಇದು ಹೊಸ ಫ್ಯೂಚರ್ ಮಿಸ್ ಮಾಡಬೇಡಿ, ಯೂಸ್ ಮಾಡ್ಕೊಳ್ಳಿ. 100% ನಿಮಗೆ ಸಬ್ಸ್ಕ್ರೈಬರ್ಸ್ ತುಂಬ ಗೇನ್ ಆಗ್ತಾರೆ. ಯಾರೆಲ್ಲ ಶಾರ್ಟ್ಸ್ ಜಾಸ್ತಿ ಇಂಟ್ರೆಸ್ಟಿಂಗಾಗಿ ಮಾಡ್ತೀರಾ, ಇಲ್ಲ ನೀವು ಇದರದ್ದೇ ಸಪ್ರೇಟಾಗಿ ಚಾನಲ್ ಮಾಡಿಬಿಟ್ಟು ಬರೀ ಈ ಥರದ್ದೇ ವೀಡಿಯೋಸ್ ನೀವು ಪೋಸ್ಟ್ನ ಮಾಡ್ಬೋದು. ನೀವು ಅರ್ನಿಂಗ್ನ ಬೇಗನೆ ಸ್ಟಾರ್ಟ್ ಮಾಡ್ಬೋದು. ನಿಮ್ಮದು ಸಬ್ಸ್ಕ್ರೈಬ್ ಬೇಸ್ ಏನಿರುತ್ತೆ ಅದೂ ಬೇಗನೆ ಗೇನ್ ಆಗುತ್ತೆ. ಓಕೆನಾ ಗಾಯ್ಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಸಿಂಪಲಿ ಓಪನ್ ಮಾಡ್ಕೊಳ್ಳೋಣ ಯೂಟ್ಯೂಬ್. ಓಕೆನಾ? ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಶಾರ್ಟ್ಸ್ ಓಪನ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ವೀಡಿಯೋಸ್ ಎಲ್ಲ ಶೋ ಆಗುತ್ತೆ. ನಿಮಗೆ ಯಾವುದು ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ, ಜಾಸ್ತಿ ಯಾವುದು ಲೈಕ್ಸ್ ಬಂದಿರುತ್ತೆ ಆ ವಿಡಿಯೋನ ಯೂಸ್ ಮಾಡಿ. ಓಕೆ, ನಾನು ಇದೇ ವಿಡಿಯೋನ ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ರಿಮಿಕ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಮಾರ್ಕ್ ಮಾಡ್ತೀನಿ ನಾನು ನಿಮ್ಗೊಂದು ಸಲ. ಇಲ್ಲಿ ಕೆಳಗಡೆ ನಿಮಗೆ ಆಪ್ಷನ್ ಕಾಣಿಸ್ತಿದೆಯಲ್ಲ ರಿಮಿಕ್ಸ್ ಅಂತ, ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಗ್ರೀನ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ನಾನು ಮಾರ್ಕ್ ಮಾಡ್ತೀನಿ ಗ್ರೀನ್ ಸ್ಕ್ರೀನ್ ಅಂತ. ಓಕೆನಾ? ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಗ್ರೀನ್ ಸ್ಕ್ರೀನ್ ಮೇಲೆ. ಇದರ ಕ್ಲಿಕ್ ಮಾಡಾದಮೇಲೆ ಈ ಥರ ವೀಡಿಯೋ ಬಂದುಬಿಟ್ಟು ಶೋ ಆಗುತ್ತೆ. ಅದಾದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಡನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಇದೊಂದು ಸ್ವಲ್ಪ ಲೋಡಿಂಗ್ ತಗೋತಾ ಇದೆ, ಪ್ರೊಸೆಸಿಂಗ್ ತಗೋತಾ ಇದೆ, ವಿಡಿಯೋ ಲೋಡ್ ಆಗೋದಕ್ಕೆ. ಓಕೆನಾ? ಆಮೇಲೆ ನಿಮ್ಮದು ಫೇಸ್ ಏನಿದೆ ಅದು ಆ್ಯಡ್ ಮಾಡಿ, ಆಮೇಲೆ ನಿಮ್ಮದು ರಿಯಾಕ್ಷನ್ ಏನಾದರೂ ಕೊಡಿ ಆ ವಿಡಿಯೋದಲ್ಲಿ. ಓಕೆನಾ? ಇಲ್ಲಿ ಸಿಂಪಲಿ ಓಕೆ ಮಾಡೋಣ. ಓಕೆ ಮಾಡಾದಮೇಲೆ ಈ ಮೈಕ್ ನಂದು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಇದೆ. ಸೊ ಓಕೆ ಮಾಡಾದ್ಮೇಲೆ ನೋಡಿ ನಿಮ್ಮದು ಬರುತ್ತೆ ವಿಡಿಯೋ ಈ ಥರ. ಸೊ ಇದು ಸಿಂಪಲಿ ನೀವೇನು ಮಾಡಬೇಕು, ಇದು ಚಿಕ್ಕದು ಮಾಡಿಕೊಳ್ಳಿ. ಒಂದು ಸ್ವಲ್ಪ ಫಿಂಗರಿಂದ ಚಿಕ್ಕದು ಮಾಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ ಕಡೆ ಅಡ್ಜಸ್ಟ್ ಮಾಡ್ತೀರೋ ಆ ಕಡೆ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಮ ಇಷ್ಟ, ನೀವು ಎಲ್ಲಿ ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ? ಈ ಥರ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮಧ್ಯದಲ್ಲಿ ರೆಡ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಪ್ಲೇ ಮಾಡಿ. ಪ್ಲೇ ಮಾಡಾದಮೇಲೆ ನೀವೇನಾದರೂ ರಿಯಾಕ್ಷನ್ ಕೊಡಿ. ಜಸ್ಟ್ ಒಂದೆರಡು ಮಾತಾಡಬೇಕಷ್ಟೇ, ಏನು ಬೇಕಿದ್ರೂ ಮಾತಾಡ್ಬೋದು. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು, ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ನೀವು ಹೇಳ್ಕೊಬೋದು ವಿಡಿಯೋದಲ್ಲಿ. ಓಕೆನಾ? ಇಲ್ಲ ಸುಮ್ಮನೆ ನೋಡೋದಾದರೂ ನೋಡ್ಬೋದು. ನೋಡಿದ್ರೆ ಅಷ್ಟೇನು ಯೂಸ್ಫುಲ್ ಆಗೋಲ್ಲ. ಜಸ್ಟ್ ಏನಾದರೂ ಒಪಿನಿಯನ್ ಕೊಡಿ. ವಾವ್ ತುಂಬ ಚೆನ್ನಾಗಿದೆ, ಅದು ಇದು ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಹೇಳಿ. ಇವನು ಹೋಗ್ಬಿಡ್ತಾನೆ, ಇದು ಇಲ್ಲ ಬಿದ್ದುಬಿಡ್ತಾನೆ, ಏನು ಮಾಡ್ತಾನೆ ಅಂತ ಆ ಥರ ಏನಾದರೂ ನೀವು ರಿಯಾಕ್ಷನ್ನ ನಿಮ್ಮ ಪ್ರಕಾರ ಕೊಡ್ಬೋದು. ಓಕೆನಾ ಗೈಸ್? ಈ ಥರ ರಿಯಾಕ್ಷನ್ ಕೊಟ್ಟಾದ್ಮೇಲೆ ನೋಡಿ ಈ ಥರ ತೋರಿಸುತ್ತೆ ನಿಮಗೆ. ಸೊ ರಿಯಾಕ್ಷನ್ ಕೊಡೋದ್ರಿಂದ ನಿಮಗೆ ರಿಯೂಸ್ ಕಾಂಟೆಂಟು ಬರಲ್ಲ, ಕಾಪಿರೈಟು ಬರಲ್ಲ. ಯಾಕಂದರೆ ಇದರಲ್ಲಿ ನೀವು ಓನಾಗಿ ನಿಮ್ಮ ವಾಯ್ಸ್ನ ಆ್ಯಡ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಫೇಸ್ನ ಆ್ಯಡ್ ಮಾಡಿದ್ದೀರಾ, ವ್ಯಾಲ್ಯುಬಲ್ ಫೇಸು. ಓಕೆನಾ? ಸೊ ಈ ಥರ ಕೊಡೋದ್ರಿಂದ ನಿಮ್ಮದು ಯಾವುದೇ ಕಾಪಿರೈಟ್ನೂ ಬರಲ್ಲ, ರಿಯೂಸ್ ಕಾಂಟೆಂಟು ಬರಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಯಾರೆಲ್ಲ ಈ ಥರ ಶಾರ್ಟ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಬೇಗ ಮಾಡಿ. ಇದು ಹೊಸ ಫೀಚರ್ ಯೂಟ್ಯೂಬ್ದು. ಸೊ ನಿಮಗೆ ಈ ಥರ ಯೂಸ್ ಮಾಡೋದ್ರಿಂದ ಬೇಗ ಪ್ರಮೋಟ್ ಮಾಡುತ್ತೆ ಯೂಟ್ಯೂಬ್. ಯಾಕಂದರೆ ಇದು ಹೊಸ ಫೀಚರ್ ಲಾಂಚ್ ಆಗಿರೋದಲ್ವ. ಸೊ ಇನ್ನೂ ತುಂಬ ಜನಗಳಿಗೆ ಗೊತ್ತಾಗಬೇಕಂತ ಯೂಟ್ಯೂಬ್ ಏನು ಮಾಡುತ್ತೆ, ಈ ಥರ ವೀಡಿಯೋಸ್ಗಳನ್ನ ಬೇಗ ಪ್ರಮೋಟ್ ಮಾಡುತ್ತೆ. ಬೇಗ ಜಾಸ್ತಿ ಆಡಿಯನ್ಸ್ ಹತ್ರ ಕಳಿಸುತ್ತೆ. ಓಕೆನಾ? ಈ ಥರ ನೀವು ನೋಡ್ಬೋದು, ಚೆಕ್ ಮಾಡಿಕೊಂಡು ಶಾರ್ಟ್ಸ್ನ. ಇದರಲ್ಲಿ ನಿಮಗೆ ಯಾವ ಶಾರ್ಟ್ಸು ನೋಡಿ ಈ ಥರ ಶಾರ್ಟ್ಸ್ನ ನೀವು ತಗೋಬೋದು. ಲೈಕ್ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಶಾರ್ಟ್ಸು. ಸೊ ಎಲ್ಲರಿಗೂ ಡೌಟ್ಸ್ ಇದ್ದೇ ಇರುತ್ತೆ, ಇವರು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ ಆಡಿಯನ್ಸು. ಇದು ಯಾವ ಥರ ಔಟ್ ಸೈಡ್ ಅವ್ನು ತೆಗಿಬೋದು, ಇದು ಯಾವ ಥರ ತೆಗಿತಾನೆ ಅಂತ
ಅವನು ಓಕೆನಾ. ಸೊ ಈ ವಿಡಿಯೋನ ಒಂದು ಸಲ ನೀವು ನೋಡ್ಕೊಳ್ಳಿ ಕ್ಲೀನಾಗಿ ಕರೆಕ್ಟಾಗಿ. ಅದಾದಮೇಲೆ ನೀವು ಒಂದು ಒಪಿನಿಯನ್ನ ಕೊಡ್ಬೋದು, ನಾನು ಯಾವ ಥರ ನೀವು ಶೂಟ್ ಮಾಡ್ಬೋದು, ಲೈಕ್ ಥಿಂಕಿಂಗ್ ನೀವು ಯಾವ ಥರ ಓಪನ್ ಮಾಡ್ಬೋದು ಅಂತ ಓಕೆನಾ. ಲೈಕ್ ಥಿಂಕಿಂಗ್ ಆ ಥರ ಏನಾದರೂ ನೀವು ರಿಯಾಕ್ಷನ್ನ ಕೊಡ್ಬೋದು ಓಕೆನಾ ಗೈಸ್. ನೋಡಿ ಈ ಥರ ವಿಡಿಯೋದಲ್ಲಿ ಸೊ ನೀವು ನೋಡಿ ಅವ್ನು ಯಾವ ಥರ ತೆಗಿತಾ ಇದ್ದಾನಂತ. ಯಾರೆಲ್ಲ ಈ ಥರ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಬೇಗ ಬೇಗ ಮಾಡಿ ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಮಾಡಿ ಗೈಸ್. ಈಗ ನಿಮ್ಮದು ಬೇರೆ ಚಾನಲ್ ಇದೆಯಾ ಅದರಲ್ಲೂ ವರ್ಕ್ ಮಾಡಿ, ನೋ ಪ್ರಾಬ್ಲಮ್, ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ನಮಗೆ ಹೊಸ ಫೀಚರ್ಸ್ ಸಿಕ್ಕಿದಾಗ ನಾವೇನು ಮಾಡಬೇಕು, ಇದನ್ನು ಫುಲ್ ಯೂಸ್ ಮಾಡಬೇಕು ಓಕೆನಾ. ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಸಿಂಪಲಿ ನೀವೇನು ಮಾಡಬೇಕು, ಅದೇ ರಿಮಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಇದು ವಿಡಿಯೋ ಬಂದುಬಿಟ್ಟು ಪ್ರೊಸೆಸಿಂಗ್ ತಗೊಳುತ್ತೆ. ಆಮೇಲೆ ಅದು ನಿಮ್ಮ ಫೇಸ್ ಆ್ಯಡ್ ಆಗುತ್ತೆ. ನಿಮ್ಮದು ಕ್ಯಾಮ್ರಾ ಮುಂದೆ ಈ ಥರ ಫೋನ್ ಇಟ್ಕೊಳ್ಳಿ, ನೋಡಿ ಈ ಥರ ಫೋನ್ ಇಟ್ಕೊಳ್ಳಿ, ಇದನ್ನು ನೀವು ಚಿಕ್ಕದು ಮಾಡ್ಕೊಳ್ಳಿ ಈ ಥರ. ನಾನು ಫಸ್ಟ್ ಹೆಂಗೆ ಹೇಳ್ಕೊಂಡೆ ಅದೇ ಥರ. ನಿಮಗೆ ಏನು ಡೌಟ್ಸ್ ಇಲ್ಲ, ನಾನು ಎರಡೆರಡು ಸಲ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಡೆ ಸೆಟ್ ಮಾಡಬೇಕು ಆ ಕಡೆ ನೀವು ಕ್ಲೀನಾಗಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ರಿಯಾಕ್ಷನ್ನ ನೀವು ಕೊಡಿ, ಲೈಕ್ ಏನಾದರೂ ಹೇಳಿ ಮಾತಾಡಿ ವಿಡಿಯೋದಲ್ಲಿ ಓಕೆನಾ. ಆಗ ನೀವು ಮಾತಾಡೋದ್ರಿಂದ ನಿಮಗೆ ವಿಡಿಯೋದು ಯಾವುದೇ ಕಾರಣಕ್ಕೂ ನಿಮಗೆ ಯೂಸು ಬರೋಲ್ಲ, ಕಾಪಿರೈಟ್ನೂ ಬರೋಲ್ಲ ಓಕೆನಾ. ಹೊಸ್ದಾಗಿ ಚಾನಲ್ ಮಾಡಿಬಿಟ್ಟು ಬರೀ ಶಾರ್ಟ್ದೇ ಹೊಸ್ದಾಗಿ ಚಾನಲ್ ಮಾಡಿ, ಈ ಥರ ವೀಡಿಯೋಸ್ಗಳದ್ದೇ ಮಾಡಿ ಓಕೆನಾ. ಸೊ ಈ ಥರ ವೀಡಿಯೋಸ್ಗಳನ್ನ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸು, ನಿಮ್ಮದು ಸಬ್ಸ್ಕ್ರೈಬರ್ ಬೇಸ್ ಏನಿರುತ್ತೆ ಅದು ತುಂಬ ಗೇಯ್ನ್ ಆಗುತ್ತೆ ಓಕೆನಾ. ಸೊ ಯಾರೆಲ್ಲ ಮಾಡಿಲ್ಲ ಇವತ್ತೇ ಹೋಗ್ಬಿಟ್ಟು ಮಾಡಿ ಗೈಸ್ ಓಕೆನಾ. ಆ್ಯಂಡ್ ಗೈಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.